ಎಲ್ಲರಿಗೂ ನಮಸ್ತೆ ಫ್ರೆಂಡ್ಸ್. ಇವತ್ತಿನ ಈ ವಿಡಿಯೋದಲ್ಲಿ 17 ಮತ್ತು 18 ಜೂನ್ 2024 ಪ್ರಚಲಿತ ವಿದ್ಯಮಾನಗಳ ಮಾಹಿತಿ ನೋಡೋಣ. ಮೊದಲನೆಯ ಪ್ರಶ್ನೆ, ಯಾವ ರಾಜ್ಯದ ಸಿಎಂ ರೈಸ್ ವಿನೋಬಾ ಶಾಲೆಯು ವಿಶ್ವದ ಅತ್ಯುತ್ತಮ ಶಾಲೆ ಎಂಬ ಪ್ರಶಸ್ತಿಯನ್ನು ಪಡೆದುಕೊಂಡಿತು? ಸರಿಯಾದ ಉತ್ತರವು ಆಪ್ಷನ್ ಬಿ ಆಗಿರುತ್ತದೆ, ಮಧ್ಯಪ್ರದೇಶದ ಶಾಲೆಯಾಗಿರುತ್ತದೆ. ಇದರ ಬಗ್ಗೆ ಮಾಹಿತಿಯು ಪ್ರತಿಷ್ಠಿತ ಅಮೆರಿಕನ್ ಸಂಸ್ಥೆಯಾದ T4 ಶಿಕ್ಷಣ ಇದು 2024 ವಿಶ್ವದ ಅತ್ಯುತ್ತಮ ಶಾಲೆಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿರುತ್ತದೆ. ಇದರಲ್ಲಿ ಮಧ್ಯಪ್ರದೇಶದ ರತ್ನಾಮ್ ನಗರದ ಸಿಎಂ ರೈಸ್ ವಿನೋಬಾ ಶಾಲೆಯು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಟಾಪ್ 10ನಲ್ಲಿ 4ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಹಾಗೆಯೇ ಈ ಶಾಲೆಯು ಇನೋವೇಷನ್ ವಿಭಾಗದಲ್ಲಿ ಆಯ್ಕೆಯನ್ನು ಮಾಡಲಾಗಿತ್ತು. ಇದರಲ್ಲಿ ಇವರಿಗೆ ವಿಶ್ವದ ಅತ್ಯುತ್ತಮ ಶಾಲೆ ಎನ್ನುವ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ. ಶಾಲೆಯ ಹೆಸರು ನೆನಪಿಟ್ಟುಕೊಳ್ಳಿ, ಸಿಎಂ ರೈಸ್ ವಿನೋಬಾ ಶಾಲೆಯಾಗಿರುತ್ತದೆ. ಎಲ್ಲಿದ್ದು ಮಧ್ಯಪ್ರದೇಶದ ಕತ್ನಾಮ್ ನಗರದಾಗಿರುತ್ತದೆ. ಇದು ವಿಶ್ವದ ಅತ್ಯುತ್ತಮ ಶಾಲೆಗಳ ಪಟ್ಟಿಯಲ್ಲಿ ಟಾಪ್ 10ನಲ್ಲಿ 4ನೇ ಸ್ಥಾನವನ್ನು ಪಡೆದುಕೊಂಡಿರುತ್ತದೆ. ಈ ಮಾಹಿತಿ ಇಂಪಾರ್ಟೆಂಟ್ ಆಗಿರುತ್ತದೆ, ನೆನಪಿಟ್ಟುಕೊಳ್ಳಿ. ಈ T4 ಶಿಕ್ಷಣವು ಶಿಕ್ಷಣ ಕ್ಷೇತ್ರದ ವಿಶ್ವದ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿಗಳಲ್ಲಿ ಒಂದಾಗಿರುತ್ತದೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ ನೋಡಿ, 3 ಸ್ಟಾರ್ ಗ್ರ್ಯಾಂಡ್ ಪ್ರಿಕ್ಸ್ ಪ್ರಶಸ್ತಿಯನ್ನು ಗೆದ್ದ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೆ ಪಾತ್ರರಾದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತದೆ, ಶ್ರುತಿ ಮೋರಾ ಅವರು ಪಾತ್ರರಾಗಿರುತ್ತಾರೆ 3 ಸ್ಟಾರ್ ಗ್ರ್ಯಾಂಡ್ ಪ್ರಿಕ್ಸ್ ಪ್ರಶಸ್ತಿಯನ್ನು ಗೆದ್ದ ಮೊದಲ ಭಾರತೀಯ ಎಂದು. ಶ್ರುತಿ ಮೋರಾ ಇವರು ಮ್ಯಾಗ್ನಾನಿಮಸ್ ಎನ್ನುವ ಒಂದು ಕುದುರೆಯನ್ನು ಓಡಿಸುತ್ತಾರೆ. ಇದರಲ್ಲಿ ಇವರು 3 ಸ್ಟಾರ್ ಗ್ರ್ಯಾಂಡ್ ಪ್ರಿಕ್ಸ್ ಇವೆಂಟ್ ಅನ್ನು ಗೆದ್ದ ಮೊದಲ ಭಾರತೀಯ ರೈಡರ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿರುತ್ತಾರೆ. ಇದು ಭಾರತೀಯ ಕುದುರೆ ಸವಾರಿಯ ಐತಿಹಾಸಿಕ ಸಾಧನೆ ಎಂದೇ ಹೇಳಬಹುದಾಗಿರುತ್ತದೆ. ನೆನಪಿಟ್ಟುಕೊಳ್ಳಿ, 3 ಸ್ಟಾರ್ ಗ್ರ್ಯಾಂಡ್ ಪ್ರಿಕ್ಸ್ ಪಂದ್ಯಾವಳಿಯನ್ನು ಗೆದ್ದ ಮೊದಲ ಭಾರತೀಯ ಯಾರು ಎಂದು ಕೇಳಿದರೆ ಶ್ರುತಿ ಮೋರಾ ಆಗಿರುತ್ತಾರೆ. ಇಂಪಾರ್ಟೆಂಟ್ ಆದ ಮಾಹಿತಿಯಾಗಿರುತ್ತದೆ. ಇದು ಎಲ್ಲಿ ನಡೆಯಲಾಯಿತು ಅಂದರೆ ಜೂನ್ 7ರಿಂದ 9ರವರೆಗೆ ಸ್ಲೋವೇನಿಯಾದ ಲಿಪಿಕಾದಲ್ಲಿ ನಡೆಸಲಾಗಿರುತ್ತದೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ ನೋಡಿ, ಅದಕ್ಕಿಂತ ಮುಂಚೆ ಇಲ್ಲಿ ಡೈಲಿ ಕರೆಂಟ್ ಅಫೇರ್ಸ್ಗಳ PDF ಅನ್ನು ಡೌನ್ಲೋಡ್ ಮಾಡಲು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಟೆಲಿಗ್ರಾಮ್ ಚಾನಲ್ ಲಿಂಕ್ ಅನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿರುತ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಭಾರತೀಯ ಸೇನೆಯು ನಾಗಾಸ್ತ್ರ 1ರ ಮೊದಲ ರವಾನೆಯನ್ನು ಸ್ವೀಕರಿಸಿದೆ. ಇದು ಏನು? ಅಂದರೆ ಈ ನಾಗಾಸ್ತ್ರ 1 ಏನಾಗಿರುತ್ತದೆ? ಇದು ಒಂದು ಡ್ರೋನ್ ಆಗಿರುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತದೆ, ನಾಗಾಸ್ತ್ರ 1 ಒಂದು ಡ್ರೋನ್ ಆಗಿರುತ್ತದೆ. ಇದರ ಬಗ್ಗೆ ಮಾಹಿತಿ, ಭಾರತೀಯ ಸೇನೆಯು ಭಾರತೀಯವಾಗಿ ನಿರ್ಮಿಸಿದ ಅಂದರೆ ಸ್ಥಳೀಯವಾಗಿ ನಿರ್ಮಿಸಿದ ಆತ್ಮಹತ್ಯಾ ಡ್ರೋನ್ ನಾಗಾಸ್ತ್ರ 1ರ ಮೊದಲ ಬ್ಯಾಚ್ ಅನ್ನು ಸ್ವೀಕರಿಸಿರುತ್ತದೆ. ಇದರಲ್ಲಿ 120 ಡ್ರೋನ್ಗಳನ್ನು ನೀಡಲಾಗಿರುತ್ತದೆ. ಇಲ್ಲಿ ಈ ನಾಗಾಸ್ತ್ರ 1 ಡ್ರೋನ್ ಅನ್ನು ಯಾರು ತಯಾರಿಸುತ್ತಾರೆ ಅಂದರೆ ನಾಗ್ಪುರದ ಸೋಲಾರ್ ಇಂಡಸ್ಟ್ರೀಸ್ ಎಕಾನಮಿಕ್ಸ್ ಎಕ್ಸ್ಪ್ಲೋಸಿವ್ ಲಿಮಿಟೆಡ್ ಸಂಸ್ಥೆ ಇದನ್ನು ತಯಾರಿಸುತ್ತದೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ, ಇಂಪಾರ್ಟೆಂಟ್ ಆಗಿರುತ್ತದೆ. ಮೊದಲು ನಾಗಾಸ್ತ್ರ 1 ಈ ಡ್ರೋನ್ ಒಂದು ಆತ್ಮಹತ್ಯಾ ಡ್ರೋನ್ ಆಗಿರುತ್ತದೆ. ಇದರ ಮೊದಲ ಬ್ಯಾಚ್ ಅನ್ನು ಬಿಡುಗಡೆ ಮಾಡಲಾಯಿತು. ಎಷ್ಟು? 120 ಡ್ರೋನ್ ಅನ್ನು ಬಿಡುಗಡೆ ಮಾಡಲಾಯಿತು. ಇದನ್ನು ಯಾರು ತಯಾರಿಸುತ್ತಾರೆ? ನಾಗ್ಪುರದ ಸೋಲಾರ್ ಇಂಡಸ್ಟ್ರೀಸ್ ಎಕಾನಮಿಕ್ಸ್ ಎಕ್ಸ್ಪ್ಲೋಸಿವ್ಸ್ ಲಿಮಿಟೆಡ್ ಇದನ್ನು ತಯಾರಿ ಮಾಡುತ್ತದೆ. ಇದನ್ನು ಯಾಕೆ ಬಳಸಲಾಗುತ್ತದೆ ಅಂದರೆ ಶತ್ರುಗಳ ತರಬೇತಿ ಶಿಬಿರಗಳು, ನೆಲೆಗಳು ಮತ್ತು ಲಾಂಚ್ ಪ್ಯಾಡ್ಗಳ ಮೇಲೆ ದಾಳಿ ಮಾಡಲು ಈ ಡ್ರೋನ್ ಅನ್ನು ಬಳಸಬಹುದಾಗಿರುತ್ತದೆ. ನಾಗಾಸ್ತ್ರ 1 ಡ್ರೋನ್ನ ವಿಶೇಷತೆ ಏನಾಗಿರುತ್ತದೆ ಅಂದರೆ ಈ ಡ್ರೋನ್ನ ವ್ಯಾಪ್ತಿ 30 ಕಿಲೋಮೀಟರ್ ಆಗಿರುತ್ತದೆ. ಇದು 1200 ಮೀಟರ್ ಎತ್ತರದಲ್ಲಿ ಕಾರ್ಯನಿರ್ವಹಿಸಬಹುದಾಗಿರುತ್ತದೆ ಮತ್ತು 12 kg ತೂಗುತ್ತದೆ ಮತ್ತು 2 kg ಸಿಡಿತಲೆ ಹೊತ್ತೊಯ್ಯಬಲ್ಲ ಡ್ರೋನ್ ಇದಾಗಿರುತ್ತದೆ. ಹಾಗೆಯೇ ಈ ನಾಗಾಸ್ತ್ರ ಡ್ರೋನ್ ಒಂದು ಹಾರಾಟದಲ್ಲಿ ಅಂದರೆ ಒಂದು ಸಮಯದಲ್ಲಿ ಹಾರುವಾಗ ಮೇಲಕ್ಕೆ ಏರಿಸಿದ ಮೇಲೆ ಡ್ರೋನ್ ಅನ್ನು 60 ನಿಮಿಷಗಳ ಕಾಲ ಗಾಳಿಯಲ್ಲಿ ಇರಬಲ್ಲದಾಗಿರುತ್ತದೆ ಮತ್ತು ಒಂದು ವೇಳೆ ಗುರಿ ತಲುಪದಿದ್ದಲ್ಲಿ ವಾಪಸ್ ಬರುವ ಸಾಮರ್ಥ್ಯವು ಕೂಡ ಈ ಡ್ರೋನ್ಗೆ ಇದೆ. ಈಗ ತಿಳಿಸಿದೆಯಲ್ಲ, ನಾಗಾಸ್ತ್ರ 1 ಡ್ರೋನ್ ಅದು ಒಂದು ಆತ್ಮಹತ್ಯಾ ಡ್ರೋನ್ ಅಂತ. ಈ ಆತ್ಮಹತ್ಯಾ ಡ್ರೋನ್ ಅಂತ ಯಾಕೆ ಕರೆಯಲಾಗುತ್ತದೆ ಈ ನಾಗಾಸ್ತ್ರ 1 ಡ್ರೋನ್ ಅನ್ನು ಅಂದರೆ ಈ ನಾಗಾಸ್ತ್ರ 1 ಡ್ರೋನು ಲೋಟರಿಂಗ್ ಮ್ಯೂನಿಷನ್ ವೈಜ್ಞಾನಿಕ ಶಸ್ತ್ರಾಸ್ತ್ರ ವ್ಯವಸ್ಥೆಯಿಂದ ತಯಾರಿ ಮಾಡಲಾಗಿರುತ್ತದೆ. ಈ ಡ್ರೋನ್ಗಳು ಗಾಳಿಯಲ್ಲಿ ಗುರಿಯ ಸುತ್ತ ಸುತ್ತುತ್ತವೆ ಮತ್ತು ದಾಳಿಯನ್ನು ಮಾಡುವ ಸಾಮರ್ಥ್ಯವನ್ನು ಹೊಂದಿರುವುದರಿಂದ ಇದನ್ನು ಆತ್ಮಹತ್ಯಾ ಡ್ರೋನ್ ಎಂದು ಕೂಡ ಕರೆಯಲಾಗುತ್ತದೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ ನೋಡಿ, FICCI ಫೆಸ್ಸಿ ತನ್ನ ಡೈರೆಕ್ಟರ್ ಜನರಲ್ ಆಗಿ ಯಾರನ್ನು ನೇಮಿಸಿದೆ? ಸರಿಯಾದ ಉತ್ತರವು ಆಪ್ಷನ್ ಡಿ ಆಗಿರುತ್ತದೆ, ಜ್ಯೋತಿ ವಿಜ್ ಅವರನ್ನು ಇತ್ತೀಚೆಗೆ ನೂತನವಾಗಿ ಫೆಸ್ಸಿಯು ಡೈರೆಕ್ಟರ್ ಜನರಲ್ ಆಗಿ ಘೋಷಿಸಿರುತ್ತದೆ. ಇಲ್ಲಿ ಫೆಸ್ಸಿ ಇದರ ಫುಲ್ ಫಾರ್ಮ್ ಫೆಡರೇಷನ್ ಆಫ್ ಇಂಡಿಯನ್ ಚೇಂಬರ್ಸ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಎನ್ನುವುದಾಗಿರುತ್ತದೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ ನೋಡಿ, ಎ ಫ್ಲೈ ಆನ್ ದ RBI ವಾಲ್ ಪುಸ್ತಕವನ್ನು ಬರೆದವರು ಯಾರು? ಸರಿಯಾದ ಉತ್ತರವು ಆಪ್ಷನ್ ಬಿ ಆಗಿರುತ್ತದೆ, ಅಲ್ಪನಾ ಕಲ್ಲಾವಾಲಾ ಇವರು ಎ ಫ್ಲೈ ಆನ್ ದ RBI ವಾಲ್ ಎನ್ನುವ ಪುಸ್ತಕವನ್ನು ಬರೆದಿರುತ್ತಾರೆ. ಹಾಗೆ ಇತ್ತಿನ ಸಂದರ್ಭದಲ್ಲಿ ಕೆಲವು ಪುಸ್ತಕಗಳ ಬಗ್ಗೆ ಮಾಹಿತಿಯನ್ನು ನೋಡಿದ್ವಿ, ಅದರ ಬಗ್ಗೆ ನೋಡೋಣ.
ಒಂದು ಬಿಲಿಗೇಟ್ಸ್ ಅವರು ಬಯೋಗ್ರಫಿಯನ್ನು ಬರೆಯಲಾಗಿದೆ. ಅದರ ಪುಸ್ತಕದ ಹೆಸರೇನಾಗಿರುತ್ತದೆ ಅಂದರೆ ಸೋರ್ಸ್ ಕೋಡ್ ಆಗಿರುತ್ತದೆ. ಹಾಗೆ ಆರ್ ಅಶ್ವಿನ್ ಅವರ ಬಯೋಗ್ರಫಿ ಕೂಡ ಬಿಡುಗಡೆ ಮಾಡಲಾಗಿದೆ. ಅದರ ಹೆಸರೇನಾಗಿರುತ್ತದೆ ಅಂದರೆ ಐ ಹ್ಯಾವ್ ದಿ ಸ್ಟ್ರೀಟ್ಸ್ ಎ ಕುಟ್ಟಿ ಕ್ರಿಕೆಟ್ ಎನ್ನುವ ಬಯೋಗ್ರಫಿ ಅಥವಾ ಆತ್ಮಕಥೆಯನ್ನು ಬಿಡುಗಡೆ ಮಾಡಲಾಗಿದೆ. ಹಾಗೆಯೇ ಅಲ್ಪನಾ ಕಿಲ್ವಾಲಾ ಇವರು ಎ ಫ್ಲೈ ಆನ್ ದ RBI ವಾಲ್ ಎನ್ನುವ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದಾರೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಯಾವ ರಾಜ್ಯದ ಪೊಲೀಸರು ಇತ್ತೀಚೆಗೆ ಮಿಷನ್ ನಿಶ್ಚಯ್ ಎನ್ನುವ ಯೋಜನೆಯನ್ನು ಪ್ರಾರಂಭಿಸಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರುತ್ತದೆ. ಪಂಜಾಬ್ ರಾಜ್ಯದ ಪೊಲೀಸರು ಇದನ್ನು ಪ್ರಾರಂಭಿಸಿದ್ದಾರೆ. ಹೆಸರು ನೆನಪಿಟ್ಟುಕೊಳ್ಳಿ, ಮಿಷನ್ ನಿಶ್ಚಯ್ ಆಗಿರುತ್ತದೆ. ಇದರಲ್ಲಿ ಈ ಮಿಷನ್ ನಿಶ್ಚಯ್ ಯೋಜನೆಯನ್ನು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಮತ್ತು ಗ್ರಾಮ ರಕ್ಷಣಾ ಸಮಿತಿಗಳ ಸಹಯೋಗದೊಂದಿಗೆ ಪಂಜಾಬ್ ಪೊಲೀಸರು ಫಜಿಲ್ಕಾ ಜಿಲ್ಲೆಯಲ್ಲಿ ಡ್ರಗ್ಸ್ ವಿರುದ್ಧ, ನೆನಪಿಟ್ಟುಕೊಳ್ಳಿ ಈ ಯೋಜನೆ ಡ್ರಗ್ಸ್ ವಿರುದ್ಧ ಇರುತ್ತದೆ, ಡ್ರಗ್ಸ್ ವಿರುದ್ಧ ಕಾರ್ಯಾಚರಣೆಯನ್ನು ಮಾಡಲು ಪ್ರಾರಂಭಿಸಲಾಗಿರುತ್ತದೆ. ಇದನ್ನು ಜೂನ್ 15ರಿಂದ 21ರವರೆಗೆ ನಡೆಸಲಾಗುತ್ತದೆ. ಇಲ್ಲಿ ಭಾರತ ಮತ್ತು ಪಾಕಿಸ್ತಾನದ ಗಡಿ ಅಂದರೆ ಇಲ್ಲಿ ಫಜಿಲ್ಕಾ ಜಿಲ್ಲೆ ಉಂಟಲ್ಲ, ಇದು ಭಾರತ ಮತ್ತು ಪಾಕಿಸ್ತಾನದ ಗಡಿ 106 ಅಥವಾ 108 ಕಿಲೋಮೀಟರ್ ಇದೆ. ಈ ಗಡಿಗಳಲ್ಲಿ 42 ಹಳ್ಳಿಗಳ ನಿವಾಸಿಗಳನ್ನು ತಲುಪಬಹುದಾಗಿರುತ್ತದೆ. ಇದರ ಮೂಲಕ ಡ್ರಗ್ಸ್ಗಳ ಬೇಡಿಕೆ ಮತ್ತು ಪೂರೈಕೆಗಳ ಬಗ್ಗೆ ಕಾರ್ಯಸಾಧ್ಯವಾದ ಗುಪ್ತಚರಗಳ ಮಾಹಿತಿಗಳನ್ನು ತಿಳಿದುಕೊಳ್ಳಲು ಈ ಯೋಜನೆಯನ್ನು ಪ್ರಾರಂಭಿಸಲಾಗಿರುತ್ತದೆ. ಹೆಸರು ನೆನಪಿಟ್ಟುಕೊಳ್ಳಿ, ಈ ಯೋಜನೆಯದ್ದು ಮಿಷನ್ ನಿಶ್ಚಯ್ ಯೋಜನೆಯಾಗಿರುತ್ತದೆ. ಎಲ್ಲಿ ಪ್ರಾರಂಭಿಸಲಾಗಿರುವುದು? ಪಂಜಾಬ್ನ ಫಜಿಲ್ಕಾ ಜಿಲ್ಲೆಯಲ್ಲಿ. ಯಾವುದಕ್ಕಾಗಿ? ಡ್ರಗ್ಸ್ ವಿರುದ್ಧ ಮಾಹಿತಿಯನ್ನು ಕಲೆ ಹಾಕುವುದಕ್ಕಾಗಿ ಇದನ್ನು ಪ್ರಾರಂಭಿಸಲಾಗಿರುತ್ತದೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ ನೋಡೋಣ. 18ನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ 2024ರಲ್ಲಿ ಯಾವ ಆರಂಭಿಕ ಗಾಲಾ ಪ್ರದರ್ಶನದೊಂದಿಗೆ ಉತ್ಸವವು ಪ್ರಾರಂಭವಾಯಿತು? ಅಂದರೆ ಇಲ್ಲಿ ಓಪನಿಂಗ್ ಫಿಲ್ಮ್ ಅಂತಲೇ ಹೇಳ್ಬೋದು. ಈ ಉತ್ಸವದ ಓಪನಿಂಗ್ನಲ್ಲಿ ಒಂದು ಫಿಲ್ಮನ್ನು ಮಾಡಲಾಯಿತು, ಅಂದರೆ ಫಿಲ್ಮನ್ನು ತೋರಿಸಲಾಯಿತು. ಆ ಫಿಲ್ಮ್ನ ಹೆಸರೇನಾಗಿರುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತದೆ. ಬಿಲ್ಲಿ ಆ್ಯಂಡ್ ಮೋಲಿ ಆ್ಯಂಡ್ ಆಟರ್ ಲವ್ ಸ್ಟೋರಿ ಎನ್ನುವ ಚಿತ್ರವನ್ನು ಅಥವಾ ಫಿಲ್ಮನ್ನು ಹಾಕುವ ಮೂಲಕ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಗಿರುತ್ತದೆ. MIFF ಅಂದರೆ ಮುಂಬೈ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಇದರ 18ನೇ ಆವೃತ್ತಿಯಾಗಿರುತ್ತದೆ 2024ರಲ್ಲಿ. ಇದನ್ನು ಜೂನ್ 15ರಿಂದ ಜೂನ್ 21ರವರೆಗೆ ನಡೆಸಲಾಯಿತು. ಇಲ್ಲಿ ಮುಂಬೈನಲ್ಲಿ ನಡೆಸಲಾಗಿರುತ್ತದೆ. ಸೊ ಇಲ್ಲಿ ಬಿಲ್ಲಿ ಆ್ಯಂಡ್ ಮೋಲಿ ಆ್ಯಂಡ್ ಆಟರ್ ಲವ್ ಸ್ಟೋರಿ ಎನ್ನುವ ಫಿಲ್ಮನ್ನು ಸ್ಟಾರ್ಟ್ ಮಾಡುವ ಮೂಲಕ ಪ್ರಾರಂಭಿಸಲಾಯಿತು ಈ ಕಾರ್ಯಕ್ರಮವನ್ನು. ಫಿಲ್ಮ್ನ ನಿರ್ದೇಶಕರು ಯಾರಾಗಿರುತ್ತಾರೆ ಅಂದರೆ ಚಾರ್ಲಿ ಹ್ಯಾಮಿಲ್ಟನ್ ಜೇಮ್ಸ್ ಎನ್ನುವವರು ಈ ಫಿಲ್ಮ್ನ ನಿರ್ದೇಶಕರಾಗಿರುತ್ತಾರೆ. ಮುಂದಿನ ಪ್ರಶ್ನೆ ನೋಡೋಣ. ಜಾಗತಿಕ ಗಾಳಿ ದಿನ ಅಥವಾ ಗ್ಲೋಬಲ್ ವಿಂಡ್ ಡೇಯನ್ನು ಪ್ರತಿ ವರ್ಷ ಯಾವಾಗ ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತದೆ. ಜೂನ್ 15ರಂದು ಗ್ಲೋಬಲ್ ವಿಂಡ್ ಡೇಯನ್ನು ಆಚರಿಸಲಾಗುತ್ತದೆ. ಇಲ್ಲಿ ಈ ಗ್ಲೋಬಲ್ ವಿಂಡ್ ಡೇಯನ್ನು ಮೊದಲ ಬಾರಿಗೆ 2007ರಲ್ಲಿ ಆಚರಿಸಲು ಪ್ರಾರಂಭಿಸಿದ್ದು. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ ನೋಡೋಣ. ಗೃಹ ಬಳಕೆಯ ವೆಚ್ಚ ಸಮೀಕ್ಷೆಯ ಪ್ರಕಾರ ಹೆಚ್ಚು ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಸೇವಿಸುವ ರಾಜ್ಯ ಯಾವುದಾಗಿರುತ್ತದೆ? ಸರಿಯಾದ ಉತ್ತರವು ಆಪ್ಷನ್ ಎ ಆಗಿರುತ್ತದೆ. ಹರಿಯಾಣ ರಾಜ್ಯ ಆಗಿರುತ್ತದೆ. ಇದರ ಬಗ್ಗೆ ಮಾಹಿತಿ ನೋಡೋಣ. ಹೌಸ್ ಹೋಲ್ಡ್ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಸರ್ವೆ 2022-23 ಈ ಸರ್ವೆ ಹೆಸರು ನೆನಪಿಟ್ಟುಕೊಳ್ಳಿ. ಹೌಸ್ ಹೋಲ್ಡ್ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಸರ್ವೆ 2022-23 ಇದು ಸರ್ವೆ ಆಗಿರುತ್ತದೆ. ಇಲ್ಲಿ ಅಂಕಿಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯದ ಅಡಿಯಲ್ಲಿ ಪ್ರತಿ 5 ವರ್ಷಗಳಿಗೊಮ್ಮೆ ಈ ಸರ್ವೆಯನ್ನು ಬಿಡುಗಡೆ ಮಾಡಲಾಗುತ್ತದೆ. ಸೊ ಇದರಲ್ಲಿ ಹಾಲು ಮತ್ತು ಡೈರಿ ಉತ್ಪನ್ನಗಳನ್ನು ಅತಿ ಹೆಚ್ಚು ಉಪಯೋಗಿಸುವ ರಾಜ್ಯ ಹರಿಯಾಣ ಆಗಿರುತ್ತದೆ. ಪಾನೀಯಗಳು, ಉಪಹಾರಗಳು ಮತ್ತು ಸಂಸ್ಕರಿಸಿದ ಆಹಾರಗಳನ್ನು ಅತಿ ಹೆಚ್ಚು ಉಪಯೋಗಿಸುವ ರಾಜ್ಯ ತಮಿಳುನಾಡು ಆಗಿರುತ್ತದೆ. ಮೊಟ್ಟೆ, ಮೀನು ಮತ್ತು ಮಾಂಸಗಳನ್ನು ಅತಿ ಹೆಚ್ಚು ಉಪಯೋಗಿಸುವ ರಾಜ್ಯ ಕೇರಳ ಆಗಿರುತ್ತದೆ. ಸಾರಿಗೆ ವ್ಯವಸ್ಥೆಯನ್ನು ಉಪಯೋಗಿಸುವ ರಾಜ್ಯ ಕೇರಳ ಆಗಿರುತ್ತದೆ ಮತ್ತು ವೈದ್ಯಕೀಯ ವೆಚ್ಚವನ್ನು ಅತಿ ಹೆಚ್ಚು ಉಪಯೋಗಿಸುವುದು ಗ್ರಾಮೀಣ ಪ್ರದೇಶದಲ್ಲಿ ಕೇರಳ ರಾಜ್ಯ ಆಗಿರುತ್ತದೆ ಮತ್ತು ನಗರ ಪ್ರದೇಶದಲ್ಲಿ ಪಶ್ಚಿಮ ಬಂಗಾಳ ರಾಜ್ಯ ಆಗಿರುತ್ತೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ, ಇಂಪಾರ್ಟೆಂಟ್ ಆದ ಮಾಹಿತಿಯಾಗಿರುತ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ವಿಶ್ವ ಬ್ಯಾಂಕ್ನ ಕಂಟೈನರ್ ಪೋರ್ಟ್ ಕಾರ್ಯಕ್ಷಮತೆ ಸೂಚ್ಯಂಕ 2023ರಲ್ಲಿ ಅಗ್ರ ಅಂದರೆ ಟಾಪ್ 20ಯಲ್ಲಿ ಸ್ಥಾನ ಪಡೆದ ಏಕೈಕ ಭಾರತೀಯ ಬಂದರು ಯಾವುದಾಗಿರುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರುತ್ತದೆ. ವಿಶಾಖಪಟ್ಟಣಂ ಬಂದರು ಆಗಿರುತ್ತದೆ. ಈ ರಿಪೋರ್ಟ್ನ ಹೆಸರು ನೆನಪಿಡಿ, ಕಂಟೈನರ್ ಪೋರ್ಟ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಆಗಿರುತ್ತದೆ. 2023ನೇ ಸಾಲಿನದ್ದು. ಇದರಲ್ಲಿ ಭಾರತದ ವಿಶಾಖಪಟ್ಟಣಂ ಬಂದರು 19ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಈ ಇಂಡೆಕ್ಸ್ನಲ್ಲಿ ಮೊದಲನೆಯ ಸ್ಥಾನವನ್ನು ಯಾವ ಬಂದರು ಪಡೆದುಕೊಂಡಿದೆ ಅಂದರೆ ಯಾನ್ಶಾನ್ ಬಂದರು ಮೊದಲನೆಯ ಸ್ಥಾನವನ್ನು ಪಡೆದುಕೊಂಡಿದೆ. ಇದು ಚೀನಾದಲ್ಲಿದೆ. 2ನೆಯ ಸ್ಥಾನವನ್ನು ಸಲಾಲಾ ಬಂದರು ಪಡೆದುಕೊಂಡಿದೆ. ಇದು ಓಮನ್ ದೇಶದಲ್ಲಿದೆ ಮತ್ತು 3ನೆಯ ಸ್ಥಾನವನ್ನು ಪೋರ್ಟ್ ಆಫ್ ಕಾರ್ಟಂಜಿನಾ ಪಡೆದುಕೊಂಡಿರುತ್ತದೆ. ಇದು ಕೊಲಂಬಿಯಾ ದೇಶದಲ್ಲಿದೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ.
ಪರ್ಫಾರ್ಮೆನ್ಸ್ ಇಂಡೆಕ್ಸ್ನಲ್ಲಿ ಭಾರತದಲ್ಲಿ ಯಾವ ಬಂದರು ಮೊದಲನೆಯ ಸ್ಥಾನವನ್ನು ಪಡೆದುಕೊಂಡಿತು ಅಂದರೆ ವಿಶಾಖಪಟ್ಟಣಂ ಬಂದರು ಆಂಧ್ರ ಪ್ರದೇಶದಲ್ಲಿದೆ. ಇದು ಭಾರತದಲ್ಲಿ ಮೊದಲನೆಯ ಸ್ಥಾನವನ್ನು ಪಡೆದುಕೊಂಡಿದೆ ಮತ್ತು ಈ ಇಂಡೆಕ್ಸ್ನಲ್ಲಿ 19ನೇ ಸ್ಥಾನವನ್ನು ಪಡೆದುಕೊಂಡಿದೆ. 2ನೇ ಸ್ಥಾನವನ್ನು ಮುಂದ್ರಾ ಬಂದರು ಪಡೆದುಕೊಂಡಿದೆ, ಇದು ಗುಜರಾತ್ನಲ್ಲಿದೆ. ಹಾಗೆ ಈ ರಿಪೋರ್ಟ್ನಲ್ಲಿ 27ನೇ ಸ್ಥಾನವನ್ನು ಪಡೆದುಕೊಂಡಿರುತ್ತದೆ ಮತ್ತು 3ನೇ ಸ್ಥಾನವನ್ನು ಪಿಪಾವಲ್ ಬಂದರು ಪಡೆದುಕೊಂಡಿದೆ, ಗುಜರಾತ್ನಲ್ಲಿರುತ್ತದೆ ಮತ್ತು ಇಂಡೆಕ್ಸ್ನಲ್ಲಿ 41ನೇ ಸ್ಥಾನವನ್ನು ಇದು ಪಡೆದುಕೊಂಡಿರುತ್ತದೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ ನೋಡಿ. ಅಂತಾರಾಷ್ಟ್ರೀಯ ಖ್ಯಾತಿಯ ಕಲಾವಿದನಾದ ರಾಜೀವ್ ತಾರಾನಾಥ್ ಇವರು ನಿಧನರಾಗಿದ್ದಾರೆ. ಅವರು ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟವರು? ಸರಿಯಾದ ಉತ್ತರವು ಆಪ್ಷನ್ ಡಿ ಆಗಿರುತ್ತದೆ. ಸಾರೋದ್ ಕ್ಷೇತ್ರಕ್ಕೆ ಸಂಬಂಧಪಟ್ಟವರಾಗಿರುತ್ತಾರೆ. ಸಾರೋದ್ ವಾದಕ ಎಂದೇ ಪ್ರಸಿದ್ಧರಾಗಿರುವ ರಾಜೀವ್ ತಾರಾನಾಥ್ ಅವರು 91ನೇ ವಯಸ್ಸಿನಲ್ಲಿ ಮೈಸೂರಿನಲ್ಲಿ ನಿಧನರಾಗಿರುತ್ತಾರೆ. ಇವರು ಉಸ್ತಾದ್ ಅಲಿ ಅಕ್ಬರ್ ಖಾನ್ ಅವರ ಶಿಷ್ಯರಾಗಿರುತ್ತಾರೆ. ನೆನಪಿಟ್ಟುಕೊಳ್ಳಿ, ಉಸ್ತಾದ್ ಅಲಿ ಅಕ್ಬರ್ ಖಾನ್ ಅವರ ಶಿಷ್ಯ ಆಗಿರುತ್ತಾರೆ ಯಾರು? ರಾಜೀವ್ ತಾರಾನಾಥ್ ಅವರು. ಇವರು ಇಲ್ಲಿ ಸಾರೋದ್ ವಾದಕರಾಗಿ ಅತ್ಯುತ್ತಮ ಪ್ರದರ್ಶನ ನೀಡಿದ್ದಕ್ಕಾಗಿ ಇವರಿಗೆ 2019ರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಕೂಡ ದೊರಕಿರುತ್ತದೆ ಮತ್ತು 2000ನೇ ಇಸವಿಯಲ್ಲಿ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಕೂಡ ದೊರೆತಿರುತ್ತದೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ, ಇದು ಒಂದು ಇಂಪಾರ್ಟೆಂಟ್ ಆದ ಮಾಹಿತಿಯಾಗಿರುತ್ತದೆ. ಬಿಕಾಸ್ ಇಲ್ಲಿ ಇವರಿಗೆ ಪದ್ಮಶ್ರೀ ಪ್ರಶಸ್ತಿ ಕೂಡ ದೊರಕಿದೆ, ಸಂಗೀತ ನಾಟಕ ಅಕಾಡೆಮಿ ಕೂಡ ದೊರಕಿದೆ ಮತ್ತು ಇವರು ಉಸ್ತಾದ್ ಅಲಿ ಅಕ್ಬರ್ ಖಾನ್ ಅವರ ಶಿಷ್ಯ ಕೂಡ ಆಗಿರುತ್ತಾರೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ ನೋಡೋಣ. 60,000 ಕೋಟಿ ರೂಪಾಯಿಗಳ ಹೂಡಿಕೆಯೊಂದಿಗೆ ಭಾರತದ ಅತಿ ದೊಡ್ಡ ಈಥೇನ್ ಕ್ರ್ಯಾಕರ್ ಯೋಜನೆಯನ್ನು ಗೇಲ್ ಇಂಡಿಯಾವು ಪ್ರಾರಂಭಿಸುತ್ತದೆ ಎಂದು ತಿಳಿಸಿದೆ. ಇದು ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಗುತ್ತದೆ ಎಂದು ಹೇಳಿದೆ? ಸರಿಯಾದ ಉತ್ತರವು ಆಪ್ಷನ್ ಡಿ ಆಗಿರುತ್ತದೆ. ಮಧ್ಯಪ್ರದೇಶದಲ್ಲಿ ಸ್ಥಾಪಿಸಲಾಗುತ್ತಿದೆ. ಗೇಲ್ ಇಂಡಿಯಾ ಮಧ್ಯಪ್ರದೇಶದ ಸೆಹೋರ್ನಲ್ಲಿ 1500 KTA ಈಥೇನ್ ಕ್ರ್ಯಾಕರ್ ಪ್ರಾಜೆಕ್ಟ್ ಅನ್ನು ಸ್ಥಾಪಿಸುವುದಾಗಿ ತಿಳಿಸಿರುತ್ತದೆ. ಇದರ ಅಂದಾಜು ವೆಚ್ಚವು 60,000 ಕೋಟಿ ರೂಪಾಯಿ ಆಗುತ್ತದೆ ಎಂದು ತಿಳಿಸಿದೆ. ಹಾಗೆಯೇ ಈ ಯೋಜನೆಯಡಿಯಲ್ಲಿ ಇಲ್ಲಿ ಈ ಪ್ರದೇಶದಲ್ಲಿ ಮಧ್ಯಪ್ರದೇಶ ಸಹೋರ್ನಲ್ಲಿ ಪೆಟ್ರೋಕೆಮಿಕಲ್ ಮೂಲಸೌಕರ್ಯವನ್ನು ಉತ್ತೇಜಿಸುವ ಮೂಲಕ ಎಥಿಲೀನ್ ಉತ್ಪನ್ನಗಳ ಶ್ರೇಣಿಯನ್ನು ಉತ್ಪಾದಿಸುವ ಗುರಿಯನ್ನು ಇಲ್ಲಿ ಹೊಂದಿರಲಾಗಿರುತ್ತದೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಇಲ್ಲಿ ಗೇಲ್ ಇಂಡಿಯಾದ ಬಗ್ಗೆ ಮಾಹಿತಿಯು ಗೇಲ್ ಇದರ ಫುಲ್ ಫಾರ್ಮ್ ಗ್ಯಾಸ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ ಆಗಿರುತ್ತದೆ. ಇದನ್ನು 1984ರಲ್ಲಿ ಪ್ರಾರಂಭಿಸಲಾಗಿರುತ್ತದೆ ಮತ್ತು ಇದರ CMD ಯಾರಾಗಿರುತ್ತಾರೆ ಅಂದರೆ ಸಂದೀಪ್ ಕುಮಾರ್ ಗುಪ್ತಾ ಆಗಿರುತ್ತಾರೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. 2024ರಲ್ಲಿ ಭಾರತ IORA ಕ್ರೂಸ್ ಪ್ರವಾಸೋದ್ಯಮ ಸಮ್ಮೇಳನವು ಎಲ್ಲಿ ನಡೆಯಿತು? ಸರಿಯಾದ ಉತ್ತರ ಆಪ್ಷನ್ ಎ ನವದೆಹಲಿಯಲ್ಲಿ ನಡೆಯಲಿರುತ್ತದೆ. ಭಾರತ ಮತ್ತು IORA ಕ್ರೂಸ್ ಪ್ರವಾಸೋದ್ಯಮ ಸಮ್ಮೇಳನವು 13ರಿಂದ 14 ಜೂನ್ 2024ರವರೆಗೆ ನವದೆಹಲಿಯ ಚಾಣಕ್ಯಪುರಿಯಲ್ಲಿರುವ ಸುಷ್ಮಾ ಸ್ವರಾಜ್ ಭವನದಲ್ಲಿ ನಡೆದಿರುತ್ತದೆ. ಇಲ್ಲಿ IORA ಎಂದರೆ ಹಿಂದೂ ಮಹಾಸಾಗರದ ರಿಮ್ ಅಸೋಸಿಯೇಷನ್ ಆಗಿರುತ್ತದೆ. ಇದನ್ನು 1997ರಲ್ಲಿ ಸ್ಥಾಪಿಸಲಾಗಿರುತ್ತದೆ ಮತ್ತು ಭಾರತವು ಈ IORAನ ಸ್ಥಾಪಕ ಸದಸ್ಯ ಆಗಿರುತ್ತದೆ. IORAಯ ಶಾಶ್ವತ ಕಾರ್ಯದರ್ಶಿ ಯಾರಾಗಿರುತ್ತಾರೆ ಅಂದರೆ ಮಾರಿಷಾನ್ ಆಗಿರುತ್ತದೆ. ಇಲ್ಲಿ IORAನ ಅಧ್ಯಕ್ಷ ಸ್ಥಾನ ಯಾರು ಪಡೆದುಕೊಳ್ಳುತ್ತಾರೆ ಅಂದರೆ ಸದಸ್ಯ ರಾಷ್ಟ್ರಗಳು ಪ್ರತಿ 2 ವರ್ಷಗಳಿಗೊಮ್ಮೆ ಚೇಂಜ್ ಮಾಡಲಾಗುತ್ತದೆ ಅಧ್ಯಕ್ಷ ಸ್ಥಾನವನ್ನು. ಇಲ್ಲಿ ಈಗ 2023-25ರ ಸಾಲಿನಲ್ಲಿ ಅಧ್ಯಕ್ಷ ಸ್ಥಾನವನ್ನು ಶ್ರೀಲಂಕಾ ಪಡೆದುಕೊಂಡಿದೆ. ನಂತರದಲ್ಲಿ 2025-27ರವರೆಗೆ ಭಾರತವು IORAನ ಅಧ್ಯಕ್ಷ ಸ್ಥಾನವನ್ನು ಪಡೆದುಕೊಳ್ಳುತ್ತದೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಸೊ ಇದು ಇವತ್ತಿನ ಕರೆಂಟ್ ಅಫೇರ್ಸ್ ಆಗಿತ್ತು. ಥ್ಯಾಂಕ್ ಯು.